ನಮ್ಮ ತಾಲೂಕಿನ ಶಾಸಕರಾದಂತಹ ಕೆ ಷಡಾಕ್ಷರಿ ಅಣ್ಣನವ್ರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ತಾಲೂಕಿನ ಸಾರ್ವಜನಿಕರ ಪ್ರತಿಯೊಬ್ಬರದ್ದು ಆಸೆ ಅಂತಲೇ ಹೇಳ್ಬೋದು. ಚಿತ್ತೂರು ತಾಲೂಕಿನ ಷಡಾಕ್ಷರಿ ಅವರು ಶಾಸಕರಾಗಿದ್ದಾರೆ. ಈಗ ಅವ್ರು ಮಂತ್ರಿ ಆಗಬೇಕು ಅನ್ನೋದು ಒಂದೇ ನಮಗೂ ಇರೋದು. ಅಂದರೆ ಜನಪ್ರಿಯ ಶಾಸಕರು ಯಾರೇ ಏನೇ ಎಷ್ಟೊತ್ತಲ್ಲೇನು ಹೋದ್ರು ಅವ್ರ ಮನೆ ಬಾಗಿಲಿಗೆ ಫಸ್ಟ್ ಪ್ರಿಫರೆನ್ಸ್ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ. ಅವರಿಗೆ ಇಲ್ಲಿ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಸಿಕ್ಕೋದ್ರೆ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಹೊಂದುತ್ತೆ. ಕೆ ಷಡಾಕ್ಷರಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮಗೆಲ್ಲ ಇಷ್ಟ ಆಗಿದೆ. ಹಾಗೆ ಮತ್ತು ಇಲ್ಲಿ ಅಭಿವೃದ್ಧಿ ಚೆನ್ನಾಗಿ ಆಗ್ತಾಯಿದೆ ಅವರ ನೇತೃತ್ವದಲ್ಲಿ. ಸಿದ್ದರಾಮಯ್ಯನವರು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಚಿವ ಸಂಪುಟದಲ್ಲಿ ಸಚಿವರಾಗೋಕ್ಕೆ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ತಿಪ್ಟೂರು ಕ್ಷೇತ್ರದಲ್ಲಿ ಕೆ ಷಡಾಕ್ಷರಿ ಶಾಸಕರನ್ನ ಇಲ್ಲಿನ ಶಾಸಕರು ಕೆ ಷಡಾಕ್ಷರಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ಸಾಕಷ್ಟು ಒಂದು ರೀತಿಯಲ್ಲಿ ಆ ರೀತಿಯ ಮಾತುಗಳು ಚರ್ಚೆ ಕೇಳಿಬರ್ತಾ ಇದೆ. ಹೀಗಾಗಿ ಈ ಒಂದು ಕ್ಷೇತ್ರದ ಜನರು ಏನು ಹೇಳ್ತಾರೆ, ಇಲ್ಲಿನ ಮತದಾರರು ಯಾವ ರೀತಿಯಾಗಿ ಇಲ್ಲಿನ ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ, ಎಲ್ಲವನ್ನೂ ಕೂಡ ಕೇಳ್ತಾ ಹೋಗೋಣ. ತಿಪ್ಟೂರಿನ ಮತದಾರರು ಏನು ಹೇಳ್ತಾರೆ, ಸಚಿವ ಸ್ಥಾನ ಬೇಕು ಅಂತಾರ ಬೇಡ ಅಂತಾರ, ಸಿಕ್ಕಿದ್ರೆ ಯಾಕೆ ಬೇಕು? ಯಾಕಂದರೆ ತಿಪ್ಟೂರು ಈಗಾಗಲೇ ಒಂದು ರೀತಿಯಾಗಿ ಜಿಲ್ಲೆಯನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಒತ್ತಾಯ ಕೇಳಿಬರ್ತಾ ಇದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಸಚಿವ ಸ್ಥಾನ ಸಿಕ್ಕಿದ್ರೆ ಮತ್ತೊಂದು ಜಿಲ್ಲೆ ಆಗುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಜನರು ಏನಾದರೂ ಆಗ್ರಹ ಮಾಡ್ತಾರ, ಎಲ್ಲವನ್ನೂ ಕೂಡ ಕೇಳ್ತಾ ಹೋಗೋಣ ಬನ್ನಿ. ನಮ್ಮ ತಿಪ್ಟೂರು ತಾಲೂಕಿನ ಷಡಾಕ್ಷರಿ ಅವರು ಶಾಸಕರಾಗಿದ್ದಾರೆ. ಈಗ ಅವ್ರು ಮಂತ್ರಿ ಆಗಬೇಕು ಅನ್ನೋದು ಒಂದೇ ನಮಗೂ ಇರೋದು. ಅಂದರೆ ಜನಪ್ರಿಯ ಶಾಸಕರು ಯಾರೇ ಏನೇ ಎಷ್ಟೊತ್ತಲ್ಲೇನು ಹೋದ್ರು ಅವ್ರ ಮನೆ ಬಾಗಿಲಿಗೆ ಫಸ್ಟ್ ಪ್ರಿಫರೆನ್ಸ್ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ. ಅದೊಂದು ನನಗೆ ಭಾಳ ಖುಷಿ. ನಾನು ಹೋಗಿದ್ದೀನಿ ಅವ್ರ ಮನೆ ಹತ್ರ. ಏನೇ ಆಗಲಿ ಅಷ್ಟು ಜನದ ಮಧ್ಯೆ ಒಬ್ಬರು ಹೆಣ್ಮಕ್ಳನ್ನ ಕರೆದು ಗೌರವಿಸ್ತಾರಲ್ಲ, ಅದು ನಮಗೆ ತುಂಬ ಖುಷಿ. ಏನೇ ಆಗಲಿ ಅವ್ರ ಮಂತ್ರಿ ಸ್ಥಾನ ಪಡಿಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಆದಷ್ಟು ಬೇಗ ಈ ತಾಯಿ ಈಡೇರಿಸ್ಲಿ ಅಷ್ಟೇ ಸರ್. ಯಾವ ಖಾತೆ ಕೊಟ್ಟರು ಬೆಸ್ಟ್ ಸರ್? ಅವ್ರಿಗೆ ಯಾವ ಖಾತೆ ಕೊಟ್ಟರು ನಮ್ಮ ತಿಪ್ಟೂರು ತಾಲೂಕಲ್ಲಿ ನಮ್ಮ ಷಡಾಕ್ಷರಿ ಸರ್ ಮಂತ್ರಿ ಆಗ್ತಾರೆ ಅನ್ನೋ ನಮಗಂತೂ ಎಲ್ರಿಗಿಂತ ಖುಷಿ ನಮಗಿದೆ ಸರ್. ತಿಪ್ಟೂರು ಜಿಲ್ಲೆ ಸಪರೇಟ್ ಆಗುತ್ತೆ ಅನ್ನೋದು ಭರವಸೆ ಸರ್, ಯಾಕೆಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಆದರೆ ತುಂಬ ಒಳ್ಳೆಯದು ಸರ್. ಭರವಸೆ ಬರುತ್ತೆ ಸರ್. ಖಂಡಿತ ನಮ್ಮ ಸರ್ ಮಾಡಿಕೊಡ್ತಾರೆ ಅನ್ನೋದು ಖಂಡಿತ ನಮಗೆ ನಂಬಿಕೆ ಇದೆ. ಖಂಡಿತ ಸರ್. ಕಲ್ಪನಾ. ನಮಸ್ಕಾರ, ನಾನು ಮೇಘೇಶ್ವರ ಸುಜಿತ್ ಭೂಷಣ್, ನಗರಸಭೆಯ ಮಾಜಿ ಅಧ್ಯಕ್ಷೆ. ಈ ಒಂದು ನಮ್ಮ ರಾಜ್ಯದಲ್ಲಿ ಹೊಸ ಬೆಳವಣಿಗೆ ನಡೀತಾ ಇದೆ. ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆಲ್ಲರಿಗೂ ತಿಳಿದೇ ಇದೆ. ನಾಳೆ ದಿನ ನಮ್ಮ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಆಗಲಿದ್ದಾರೆ. ಒಂದು ಹೊಸ ಸಚಿವ ಸಂಪುಟವನ್ನು ಕೂಡ ರಚಿಸುವಂಥ ಸಮಯ ಬಂದಿದೆ. ಈ ಒಂದು ಸಮಯದಲ್ಲಿ ನಮ್ಮ ತಾಲೂಕಿನ ಶಾಸಕರಾದಂತಹ ಕೆ ಷಡಾಕ್ಷರಿ ಅಣ್ಣನವ್ರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ತಾಲೂಕಿನ ಸಾರ್ವಜನಿಕರ ಪ್ರತಿಯೊಬ್ಬರದ್ದು ಆಸೆ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ನಮ್ಮ ಶಾಸಕರು ನಮ್ಮ ತಾಲೂಕಿನ ಒಂದು ಅಭಿವೃದ್ಧಿ ಕೆಲಸದಲ್ಲಿ ತುಂಬಾ ಕಾರ್ಯನಿರತರಾಗಿದ್ದಾರೆ. ನಮ್ಮ ತಾಲೂಕನ್ನು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟರೆ ನಮ್ಮ ತಾಲೂಕು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದಿ ಮುಂದಿನ ದಿನಗಳಲ್ಲಿ ಡಿಸ್ಟ್ರಿಕ್ಟ್ ಕೂಡ ಆಗುವಂಥ ಎಲ್ಲ ಒಂದು ಕೆಪಾಸಿಟಿ ನಮ್ಮ ತಾಲೂಕಿಗೆ ಇದೆ ಅಂತ ಎಲ್ಲರಿಗೂ ತಿಳಿದೇ ಇದೆ. ಅಂದರೆ ಮೇಡಮ್, ಈಗ ಯಾವ ಖಾತೆ ಕೊಟ್ಟರೆ ಅವರಿಗೆ ಒಳ್ಳೆಯದು ಅಂತೇಳಿ? ನಮ್ಮ ಶಾಸಕರಿಗೆ ತುಂಬಾ ಒಲವಿರೋದು ಒಂದು ಸಹಕಾರ ಕ್ಷೇತ್ರ. ಅವರು DCC ಬ್ಯಾಂಕಲ್ಲಿ ಅಧ್ಯಕ್ಷರಾಗಿದ್ದರು. ಸೊ ಅವ್ರಿಗೊಂದು ಆ ಕ್ಷೇತ್ರದಲ್ಲಿ ತುಂಬಾ ಗ್ರಿಪ್ ಇದೆ, ಒಲವಿದೆ, ಹಿಡಿತಾ ಇದೆ. ಆ ಒಂದು ಕ್ಷೇತ್ರವನ್ನು ಕೊಟ್ಟರೆ ತುಂಬಾ ಸಹಾಯ ಆಗುತ್ತೆ. ಯಾವುದೇ ಒಂದು ಸಚಿವ ಸಂಪುಟ ಕೊಟ್ಟರು ಅವ್ರಿಗೆ ಒಳ್ಳೆಯದೇ. ಬಟ್ ಅದು ಇದ್ರಲ್ಲಿ ತುಂಬಾ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಒಂದು ಕ್ಷೇತ್ರವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ತಾಲೂಕಿನ ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ನಾಯಕರಿದ್ದಾರೆ. KN ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, TB ಜಯಚಂದ್ರ ಇರ್ಬೋದು. ಈ ಥರದ ನಾಯಕರ ನಡುವೆ ಇವ್ರಿಗೆ ಸಿಗುತ್ತಾ ಮೇಡಮ್? ಖಂಡಿತ ಸಿಗುತ್ತೆ. ಯಾಕೆಂದರೆ ಎಲ್ಲ ನಾಯಕರಿಗೂ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ನೀಡಿದೆ. KN ರಾಜಣ್ಣನವ್ರಿಗೂ ಕೂಡ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಜಯಚಂದ್ರ ಸರ್ ಅವ್ರಿಗೂ ಕೂಡ ಒಂದು ಸೆಂಟ್ರಲಲ್ಲಿ ಒಂದು ಪೋಸ್ಟನ್ನು ಕೂಡ ನೀಡಿದ್ದಾರೆ. ಈಗ ನಮ್ಮ ಶಾಸಕರಿಗೆ ಈ ಒಂದು ಸಮಯ ಬಂದಿದೆ, ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಅವ್ರನ್ನ ಸಚಿವ ಸ್ಥಾನಕ್ಕೆ ಒಂದು ಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅವರು ತುಂಬಾ ಹಿರಿಯರಿದ್ದಾರೆ, ಒಂದು ಪಕ್ಷಕ್ಕೆ ತುಂಬಾ ಶ್ರಮಿಸಿದ್ದಾರೆ. ಅವರು ಯಾವಾಗ ರಾಜಕೀಯಕ್ಕೆ ಬಂದರೋ ಅವತ್ತಿನ ದಿನದಿಂದನೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ನಾಯಕರಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಒಂದು ಇದಕ್ಕೆ ಅವರು ಅರ್ಹರು ಅಂತ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೇನೆ. ಈಗ ತಿಪ್ಟೂರನ್ನ ಜಿಲ್ಲೆ ಮಾಡಬೇಕು ಅಂತ ಹೊರಟಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿದ್ರೆ ಆ ಒಂದು ಆದಿ ಸುಗಮ ಆಗುತ್ತಾ ಅನ್ನೋದು? ಖಂಡಿತ ಸುಗಮ ಆಗುತ್ತೆ. ಯಾಕೆಂದರೆ
ಈಗಷ್ಟೇ ಈ ಮಾತಲ್ಲ ಇದು, ಈ ಒಂದು ತಾಲೂಕು ಡಿಸ್ಟ್ರಿಕ್ಟ್ ಆಗಬೇಕು ಅನ್ನೋದು. ನಾವು ಚಿಕ್ಕ ಮಕ್ಕಳಿದ್ವಲ್ಲ, ಆವಾಗಲಿಂದನೂ ಇದು ಡಿಸ್ಟ್ರಿಕ್ಟ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ರು. ಬಟ್ ಅದು ಈಗ ಒಳ್ಳೆ ಸಮಯ ಬಂದಿದೆ. ನಮ್ಮ ಶಾಸಕರು ಸಚಿವರಾದರೆ ಆ ಒಂದು ಗಳಿಗೆ ಇವಾಗ ಕೂಡ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಯಾವ ರೀತಿಯಾಗಿ ಅಭಿವೃದ್ಧಿ ಕನಸು ಕಾಣ್ತೀರಾ ಈ ಸಚಿವರಾದರೆ? ಏನೆಲ್ಲ ಅಭಿವೃದ್ಧಿ ಕೆಲಸಗಳು, ಮೇಜರ್ ಆಗುವಂಥ ಕೆಲಸಗಳೇನಿದೆ ಮೇಡಮ್ ತಿಪ್ಟೂರಿನಲ್ಲಿ? ತಿಪ್ಟೂರಿನಲ್ಲಿ ಸರ್ ಒಂದು ಮೆಡಿಕಲ್ ಕಾಲೇಜ್ ಖಂಡಿತ ಬರಬೇಕು. ಇಂಜಿನಿಯರಿಂಗ್ ಕಾಲೇಜ್ ಆಲ್ರೆಡಿ ಇದೆ, ಮೆಡಿಕಲ್ ಕಾಲೇಜ್ ಬರಬೇಕು. ಒಂದು ಕಾಂಪ್ಲೆಕ್ಸ್ ಇವಾಗ ಅಲ್ಲೇ ನಮ್ಮ ಶಾಸಕರು ಒಂದು ಪ್ಲ್ಯಾನ್ ಮಾಡಿದ್ದಾರೆ, ಒಂದು ಕಾಂಪ್ಲೆಕ್ಸ್ನ ಒಂದು ಕಟ್ಟಡವನ್ನು ಕಟ್ಟಬೇಕು ಅನ್ನೋದು. ಹೀಗೆ ಹಲವಾರು ಯೋಜನೆಗಳನ್ನು ಅವ್ರು ಇಟ್ಕೊಂಡಿದ್ದಾರೆ. ಒಂದು ಸಚಿವ ಸ್ಥಾನವನ್ನು ಕೊಟ್ಟರೆ ಈ ಎಲ್ಲ ಯೋಜನೆಗಳಿಗೂ ಒಂದು ಸುಗಮವಾದ ದಾರಿಯಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂದರೆ ಮೇಜರ್ ಆಗಿ ಒಂದು ಕಾಲೇಜ್ ಬರಬೇಕು, ಸಚಿವರಾದರೆ ಕಾಲೇಜ್ ಸಿಗುತ್ತೆ ಅನ್ನೋದು ಭರವಸೆ. ಹೌದು ಸರ್, ಮೆಡಿಕಲ್ ಕಾಲೇಜ್ ತುಂಬಾ ಅಗತ್ಯ ಇದೆ. ಯಾಕೆಂದರೆ ತುಂಬ ವರ್ಷದಿಂದ ನಮ್ಮ ತಿಪ್ಟೂರಿಗೆ ಆಲ್ರೆಡಿ ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ಇದು ಒಂದು ಜಿಲ್ಲೆಯ ಕೊನೆಯ ಒಂದು ತಾಲೂಕು, ತುಮಕೂರು ಜಿಲ್ಲೆಯ ಒಂದು ಕೊನೆಯ ತಾಲೂಕು ಆಗಿರೋದ್ರಿಂದ ಯಾವುದೇ ಒಂದು ಮೆಡಿಕಲ್ ಕಾಲೇಜ್ ಸೇರಬೇಕು ಅಂದರೆ ಎಲ್ಲ ಮಕ್ಕಳು ತುಮಕೂರಿಗೆ ಹೋಗಬೇಕು, ತುಂಬಾ ದೂರ ಆಗುತ್ತೆ. ಸೊ ಇಲ್ಲೊಂದು ಆದರೆ ಇದೆಲ್ಲದಕ್ಕೂ ಒಂದು ಅರ್ಹ ಇರುವಂಥ ಒಂದು ತಾಲೂಕಿದು. ಸೊ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ಇನ್ನೂ ಡಿಸ್ಟ್ರಿಕ್ಕಿಗೆ ಆಗೋದಕ್ಕೆ ಏನೇನೋ ಒಂದು ಅಭಿವೃದ್ಧಿ ಕೆಲಸಗಳು ಬೇಕು ಅದನ್ನೆಲ್ಲ ತಂದು ನಮ್ಮ ಶಾಸಕರು ಮಾಡ್ತಾರೆ. ಅವ್ರಿಗೊಂದು ಆ ಕೆಪಾಸಿಟಿ ಖಂಡಿತ ಇದೆ. ಮೇಡಮ್, ಈಗ ಒಂದು ಷಡಕ್ಷರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಒಂದು ರಾಜಕೀಯವಾಗಿ ಯಾವ ರೀತಿ ಗ್ರಿಪ್ ಸಿಗುತ್ತೆ? ಅಂದರೆ ಪಕ್ಷವನ್ನು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಅಥವಾ ಬೇರೆ ಕ್ಷೇತ್ರವನ್ನು ಗೆಲ್ಲಿಸುವಂಥದ್ದು, ಸೋಲಿಸುವಂಥದ್ದು, ಆ ಒಂದು ಶಕ್ತಿ ಸಾಮರ್ಥ್ಯ ಬರುತ್ತಾ ಅನ್ನೋದು? ಖಂಡಿತ ಸರ್, ಅವ್ರಿಗೆ ಸಚಿವ ಸ್ಥಾನ ಕೊಡ್ದಲೇ ಅವ್ರು ಆಲ್ರೆಡಿ ಹೋಗಿ ದಾವಣಗೆರೆಯಲ್ಲಿ ಒಂದು ಬೈ ಎಲೆಕ್ಷನ್ಸ್ ಆಯಿತು ಮೊನ್ನೆ ತಾನೇ, ಸಮರ್ಥ್ ಸರ್ ಅವ್ರದ್ದು ಬೈ ಎಲೆಕ್ಷನ್ಸ್ ಆಯಿತು. ಆವಾಗಲೇ ಅವ್ರು ಹೋಗಿ ದಾವಣಗೆರೆಯಲ್ಲಿ ನಮ್ಮ ಕ್ಷೇತ್ರ ಅಲ್ಲ, ಅದು ನಮ್ಮ ಡಿಸ್ಟ್ರಿಕ್ಕೂ ಅಲ್ಲ, ಜಿಲ್ಲೆನೂ ಅಲ್ಲ, ಅಲ್ಲಿ ಹೋಗಿ ಅವರು ಮತಯಾಚನೆ ಮಾಡಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಎಷ್ಟು ನಮ್ಮ ಶಾಸಕರು ಎಷ್ಟು ಪವರ್ಫುಲ್ ಅಂತ ಇದೇ ಒಂದು ನಿದರ್ಶನ ಅಂತಲೇ ಹೇಳ್ಬೋದು. ಅವ್ರಿಗೆ ಒಂದು ಎಲ್ಲದರಲ್ಲೂ ಹಿಡಿತಾ ಇದೆ ಅಂತ ಹೇಳೋದಕ್ಕೆ. ಸಚಿವ ಸ್ಥಾನ ಬಂದರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆಗುತ್ತೆ ಅನ್ನೋದು ಖಂಡಿತ ಈಗ ಆಲ್ರೆಡಿ ಆಗಿದೆ. ಇವಾಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 11 ಕ್ಷೇತ್ರ, ಅದರಲ್ಲಿ 8ರಿಂದ 9 ನಮ್ಮ ಕಾಂಗ್ರೆಸ್ ಇದೆ. ಸೊ ಇನ್ನೂ 11ಕ್ಕೆ 11 ಕೂಡ ಖಂಡಿತ ಸರ್ ಆಗುತ್ತೆ. ಯಾಕೆಂದರೆ ನಾನು ಕೂಡ ಪಕ್ಷಕ್ಕೆ ಮೊದಲನೇ ಬಾರಿ ನಾನು ಪಾದಾರ್ಪಣೆ ಮಾಡಿದ್ದು. ನಮ್ಮ ಯಜಮಾನರು ಈ ಮುಂಚೆನೇ ಪಕ್ಷದಲ್ಲಿದ್ದರು, ಆದರೆ ನಾನು ಫಸ್ಟ್ ಟೈಮ್ ಈ ಪಕ್ಷದಲ್ಲಿ ಬಂದಿದ್ದು. ಮೊದಲನೇ ಬಾರಿ ನನಗೆ ಒಂದು ನಗರಸಭೆ ಸದಸ್ಯರಿಗೆ ಒಂದು ಸ್ಥಾನಕ್ಕೆ ಟಿಕೆಟನ್ನು ನೀಡಿ ನನ್ನ ಸದಸ್ಯರಾಗಿ ಗೆಲ್ಲೋದಕ್ಕೆ ತುಂಬ ಸಹಕಾರ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಏನೊಂದು ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ನನಗೆ ಏನೊಂದು ಸಾಮಾನ್ಯ ಬಂದಿತ್ತು, ಅದು ಕ್ಯಾಟಗರಿ. ಆದರೆ ನನಗೆ ಒಂದು ಅವಕಾಶ ಕೊಟ್ಟು ಯುವಕರು ಮುಂದೆ ಬರಬೇಕು, ಎಲ್ಲರಿಗೂ ಒಂದು ಚಾನ್ಸ್ ಸಿಗಬೇಕು, ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಎಲ್ಲರಿಗೂ ಒಂದು ಚಾನ್ಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ಹಾಗೆ ಮಾತು ಕೊಟ್ಟಂತೆ ನನ್ನ ಪ್ರಭಾರ ಅಧ್ಯಕ್ಷರು ಕೂಡ ಮಾಡಿದ್ರು ಅಂತ ಹೇಳೋದಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ ಸರ್. ಪ್ರತಿಯೊಬ್ಬ ಯುವ ಕಾರ್ಯಕರ್ತರಿಗೂ ಎಲ್ಲರಿಗೂ ಒಂದು ಅವಕಾಶವನ್ನು ಈ ಒಂದು ನಮ್ಮ ಶಾಸಕರು ಕೊಡ್ತಾರೆ ಅಂತ ಈ ಸಮಯದಲ್ಲಿ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೇನೆ. ಯುವಕರಿಗೆಲ್ಲ ಪ್ರೋತ್ಸಾಹ ಸಿಗುತ್ತೆ, ಒಂದು ಹೊಸ ಹುದ್ದೆಗಳು ಸಿಗುತ್ತೆ ಅನ್ನೋ ಭರವಸೆ ಇದೆ. ಖಂಡಿತ ಸರ್, ಎಲ್ಲರಿಗೂ ಒಂದು ಹೊಸ ಹುದ್ದೆ ಇರ್ಬೋದು, ಒಂದು ಸ್ಥಾನವನ್ನು ಇರ್ಬೋದು. ಯಾರು ನಿಷ್ಠೆಯಿಂದ ಪಕ್ಷಕ್ಕೆ ದುಡಿತಾರೋ ಅವ್ರಿಗೆ ಖಂಡಿತ ಒಂದು ಸ್ಥಾನವನ್ನು ನಮ್ಮ ಶಾಸಕರು ಕೊಟ್ಟು ಇದ್ದಾರೆ, ಇನ್ನು ಮುಂದೇನೂ ಕೊಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ನಿಖಿಲ್ ರಾಜನವರು ಕೂಡ ನಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಸಪೋರ್ಟಿವ್ ಆಗಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ನಾನು ತುಂಬಾ ಧನ್ಯವಾದ ಹೇಳೋದಕ್ಕೆ ಇಷ್ಟ. ಕೆ ಷಡಕ್ಷರಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮಗೆಲ್ಲ ಇಷ್ಟ ಆಗಿದೆ. ಹಾಗೆ ಮತ್ತು ಇಲ್ಲಿ ಅಭಿವೃದ್ಧಿ ಚೆನ್ನಾಗಿ ಆಗ್ತಾಯಿದೆ, ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಾಯಿದೆ. ಅದರಿಂದ ಅವ್ರಿಗೆ ಕೊಡಲೇಬೇಕು. ದಯವಿಟ್ಟು ಸಚಿವ ಸ್ಥಾನ ಕೊಡಿ ಅಂತ ನಾವು ಕೇಳ್ಕೊತೀವಿ. ಈಗ ಏನೆಲ್ಲ ಅಭಿವೃದ್ಧಿ ಆಗಿದೆ ಸರ್ ಇಲ್ಲಿ? ಇವಾಗ UGD ಆಗಿದೆ, ಹಾಗೂ ಮತ್ತು 24/7 ವಾಟ್ರ್ ಆಗಿದೆ, ಮತ್ತು ಕೆರೆ ಎಲ್ಲ ಕ್ಲೀನ್ ಮಾಡಿಸಿ ನೀರು ಬಿಡೋದಕ್ಕೆ ಮಾಡ್ತಿದ್ದಾರೆ. ಭಾಳ ಚೆನ್ನಾಗಾಗಿದೆ ಎಲ್ಲ. ಈಗ ಸಚಿವ ಸ್ಥಾನ ಸಿಕ್ಕಿದ್ರೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತಾ? ಮತ್ತು ಗ್ಯಾರಂಟಿ 100% ಆಗುತ್ತೆ ಸರ್, 200% ಆಗುತ್ತೆ. ತಿಪ್ಪೂರು ಜಿಲ್ಲೆ ಮಾಡೋಕ್ಕೆ ಹೋರಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಜಿಲ್ಲೆ ಮಾಡ್ಬೋದು ಸರ್, ಜಿಲ್ಲೆ ಮಾಡಿದ್ರೆ ಇನ್ನೂ ಅಭಿವೃದ್ಧಿ ಚೆನ್ನಾಗುತ್ತೆ. ಒಳ್ಳೆ ರೈಲ್ವೆ ಇದೆಲ್ಲ ಚೆನ್ನಾಗಿದೆ, ಸೌಕರ್ಯ ಚೆನ್ನಾಗಿದೆ. ಅದರಿಂದ ಆದರೂ ಒಳ್ಳೆಯದೇ. ಅಂದರೆ ಸಚಿವ ಸ್ಥಾನ ಸಿಕ್ಕಿದ್ರೆ ಸಾಕು. ಹೌದು, ಸಚಿವ ಸ್ಥಾನ ಸಿಕ್ಕಿದ್ರೆ ಜಿಲ್ಲೆ ಆಗೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಸಚಿವ ಸ್ಥಾನ ಕೊಡಬೇಕು. ಊರಿನ ಅಭಿವೃದ್ಧಿಗಾಗಿ ನಮ್ಮ ಷಡಾಕ್ಷರಿಯವರು ಮಿನಿಸ್ಟರ್ ಆದರೆ ಇನ್ನು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ. ಇವಾಗ ಕೆರೆ ಕಟ್ಟೆ ಇದು ಮಾಡ್ತಿದ್ದಾರೆ, ರೋಡ್ ಮಾಡಿಸ್ತಿದ್ದಾರೆ. ನಮ್ಗೆ ಅವರು ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾವ ಖಾತೆ ಕೊಟ್ಟರೆ ಬೆಸ್ಟು ಸರ್? ಅವ್ರಿಗೆ ಸರ್ಕಾರಿ ಖಾತೆ ಕೇಳ್ತಾ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ರು.
ಕೊಟ್ಟರೆ ತುಂಬ ಅನುಕೂಲ ಆಗುತ್ತಾ ಇಲ್ಲಿ ಭಾಗದಲ್ಲ? ಇಲ್ಲ, ಆದರೆ ಸಹಕಾರಿ ಖಾತೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅವ್ರಿಗೆ, ಇನ್ನೂ ಅಭಿವೃದ್ಧಿ ಆಗುತ್ತೆ. ಏನೆಲ್ಲ ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರಿ ಆಗುತ್ತೆ ಅನ್ನೋದು ಖಂಡಿತ ಆಗುತ್ತೆ. ಈಗ ತಿಪ್ಟೂರು ಜಿಲ್ಲೆಯನ್ನು ಮಾಡಬೇಕು ಅಂತ ಹೇಳಿ ಅದು ತುಂಬ ಹೋರಾಟ ಮಾಡ್ತಿದ್ದಾರೆ. ಇವಾಗ ನೆಕ್ಸ್ಟು ಅವರು ಮಿನಿಸ್ಟರ್ ಆದರೆ ಅದು ಖಂಡಿತ ಅವ್ರು ನೆರವೇರಿಸ್ತಾರೆ. ಮಿನಿಸ್ಟರ್ ಆದರೆ ಅನುಕೂಲ ಆಗುತ್ತೆ, ಖಂಡಿತ ಅನುಕೂಲ ಆಗುತ್ತೆ. ಜಿಲ್ಲೆ ಆದ್ರೆ ಅನುಕೂಲ ಆಗುತ್ತೆ ನಿಮಗೆಲ್ಲ? ಖಂಡಿತ. ಈಗ ಯಾವ ರೀತಿಯಾಗಿ? ಇನ್ನು ಫಂಡ್ ತಗೊಂಬರ್ತಾರೆ, ಇದು ಏನೇನು ಕಾರ್ಯಗಳು ಬಾಕಿ ಇರುತ್ತೋ ಅವೆಲ್ಲ ಇದು ಮಾಡ್ತಾರೆ ಅವರು. ಒಟ್ಟಾರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹ. ಖಂಡಿತ ನಮ್ಮ ಅಭಿಪ್ರಾಯ, ಅದು ಊರಿನ ಅಭಿಪ್ರಾಯನೂ ಅದೇ. ಸಿಗಲೇಬೇಕು ಸರ್. ಯಾಕಂದರೆ ಅವರು ತುಂಬ ಹಳೇ ಪಕ್ಷದಲ್ಲಿ ತುಂಬ ದುಡಿದು ಶ್ರಮಿಸಿ ತುಂಬ ಜನ ಪಕ್ಷ ಬಿಟ್ಟು ಹೋಗಿದ್ದಾರೆ. ಬಟ್ ಆದರೂ ನಮ್ಮ ಲೀಡ್ರು ಯಾವತ್ತೂ ಪಕ್ಷದ ನಿಷ್ಠೆ, ಪಕ್ಷದಲ್ಲಿ ಏನೇ ಕಷ್ಟ ಬಂದರೂ ಇದೇ ಪಕ್ಷದಲ್ಲಿ ಇರಬೇಕು ಅಂತೇಳಿ ಪಕ್ಷದಲ್ಲಿ ಇದ್ದು ಫೈಟ್ ಮಾಡಿ ಸೀಟ್ಗಾಗಲಿ ಎಲ್ಲನೂ ಮಾಡಿಕೊಂಡು ಇದೇ ಪಕ್ಷದಲ್ಲೇ ಗೆದ್ದು ಇದ್ದಾರೆ. ಆಮೇಲೆ ಈ ಹಳೇ ಮೈಸೂರು ಭಾಗ ಈ ಕಡೆ ಎಲ್ಲ ಇರೋ ನಮ್ಮ ಲೈಕ್ ಲಿಂಗಾಯತ ಸಮುದಾಯದಲ್ಲಿ ಇರೋ ಲೀಡ್ರು ಇವರು ಮತ್ತು ಇನ್ನೊಬ್ರು ಇಬ್ಬರೇ ಇರೋದು. ಸೊ ಅದರಲ್ಲಿ ಇವರು ತುಂಬ ಹಿರಿಯರಾಗಿರ್ತಾರೆ. ಸೊ ಹಂಗಾಗಿ ಇವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಲಾಸ್ಟ್ ಟೈಮು ಒಂದು ಸರಿ ಇನ್ನೇನೆಲ್ಲ ಫೈನಲ್ ಆಯಿತು ಅಂದ್ಕೊಂಡು ನಾವೆಲ್ಲ ಇದು ಮಾಡಿದ್ವಿ, ನೈಟ್ವರೆಗೂ ಇವರೇ ಅಂತಿದ್ರು, ಬೆಳಗ್ಗೆ ಆಗಲೇ ಬೇರೆಯವ್ರನ್ನ ಮಾಡಿದ್ರು. ಸೊ ಹೋದ ಸರಿ ಕೈ ತಪ್ಪಿರೋದ್ರಿಂದ ಈ ಸರಿ ಮಾಡಲೇಬೇಕು. ಇಂಥ ಲೀಡ್ರು ಸಿಗೋದೇ ಇಲ್ಲ ಸರ್. ಇಂಥ ಲೀಡ್ರು ಸಿಗಬೇಕು ಅಂದರೆ ನಿಜವಾಗ್ಲೂ ನಮ್ಮ ತಿಪ್ಟೂರು ಜನ ಪುಣ್ಯ ಮಾಡಿರಬೇಕು. ಅಂಥ ಒಬ್ಬರು ನಾಯಕರು ಇವರು. ಸೊ ಇಂಥವ್ರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ತಿಪ್ಟೂರು ಅಭಿವೃದ್ಧಿ ಆಗುತ್ತೆ, ಈ ಜಿಲ್ಲೆಯಲ್ಲೇ ಏನು ಬೇಕು ಎಲ್ಲರಿಗೂ ಕೆಲಸಗಳಾಗುತ್ತೆ. ಯಾವ ಕ್ಷೇತ್ರ, ಯಾವ ಸ್ಥಾನ ಸಿಗಬೇಕು ಅನ್ನೋದು ಸರ್? ಅಂದರೆ ಯಾವ ಖಾತೆ ಕೊಡಬೇಕು ಅನ್ನೋದು ಮತ್ತೆ ಇವರು ಫಸ್ಟಿಂದನೂ ಸಹಕಾರಿ ಕ್ಷೇತ್ರದಲ್ಲಿದ್ದಾರೆ. ಸೊ ಎಲ್ಲ ಬ್ಯಾಂಕಲ್ಲಿ ಲೈಕ್ ಒಂದು ಬ್ಯಾಂಕಲ್ಲಿ ಅಧ್ಯಕ್ಷರಾಗಿದ್ದಾರೆ, DCC ಬ್ಯಾಂಕಲ್ಲೂ ಅಧ್ಯಕ್ಷರಾಗಿದ್ದಾರೆ. ಸೊ ಇವ್ರಿಗೆ ಅದ್ರಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಅದ್ರಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇವರು ಇದಕ್ಕೆ ಯಾವ ಖಾತೆ ಕೊಟ್ಟರು ನಿಭಾಯಿಸ್ತಾರೆ. ಈಗ ಸಚಿವರಾದರೆ ಮೇಜರ್ ಆಗಿ ಮೇನ್ ಯಾವುದು ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ದೂರದೃಷ್ಟಿ ಇಟ್ಕೊಂಡು ಇದು ಜಿಲ್ಲೆ ಮಾಡಬೇಕು ಅಂತೇಳಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆವಾಗಲೇ ತೊಗೊಂಬಂದಿದ್ರು. ಸೊ ಇವತ್ತು ಜಿಲ್ಲೆ ಆಗೋದಕ್ಕೆ ಏನೇನು ಬೇಕು ಪ್ರತಿಯೊಂದು ಇದೆ. ಕೆಲವೊಂದು ಒಂದು ಸಣ್ಣ ಪುಟ್ಟ ಒಂದೆರಡು ಬಿಲ್ಡಿಂಗ್ ಇಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಬಿಲ್ಡಿಂಗ್ಸ್ ಇದ್ದಾವೆ. ಸೊ ಜಿಲ್ಲೆ ಮಾಡಬೇಕು ಅನ್ನೋದು ತಿಪ್ಟೂರು ಜನತೆದು ಬೇಡಿಕೆ ಇದೆ, ಅವ್ರ ಮನಸ್ಸಲ್ಲೂ ಅದಿದೆ. ಸೊ ಫಸ್ಟು ಜಿಲ್ಲೆ ಮಾಡ್ತಾರೆ, ಅದಾದಮೇಲೆ ಎಜುಕೇಷನಿಗೆ ತುಂಬ ಒತ್ತು ಕೊಡ್ತಾರೆ. ನೀವು ನೋಡ್ಬೋದು, ನಮ್ಮದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಬಂದುಬಿಟ್ಟು ಕರ್ನಾಟಕಗೆ ನಂಬರ್ 1 ಆಗಿತ್ತು ಲಾಸ್ಟ್ 5 ಇಯರ್ಸ್. ಇವ್ರು 13ಇಂದ 18ವರೆಗೂ ಆದಾಗ. ಆವಾಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನ್ನೂ ಕಾಲೇಜ್ಗೆ ಡೈರೆಕ್ಟ್ರು ಮಾಡಿದರು, CDC ಮೆಂಬರ್ ಮಾಡಿದರು. ಸೊ ಅವತ್ತಿಗೆ ನಮ್ಮಲ್ಲಿ ಸ್ಟ್ರೆಂತ್ 5,000 ಜನ. ಇವರು ಅಷ್ಟು ಒತ್ತು ಕೊಡ್ತಾರೆ ಎಜುಕೇಷನ್ಗೆ. ಸೊ ಹಂಗಾಗಿ ಎಜುಕೇಷನ್ಗೆ ಏನೇನು ಬೇಕು ಎಲ್ಲ ಮಾಡ್ತಾರೆ. ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೋಡೋದಾದರೆ ಅಭಿವೃದ್ಧಿ ಕೆಲಸಗಳು ಅವ್ರ ಕಡೆಯಿಂದ ತುಂಬಾ ಆಗಿದೆ. ಅವರಿಗೆ ಇಲ್ಲಿ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಸಿಕ್ಕಿದ್ರೆ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಹೊಂದುತ್ತೆ. ಮತ್ತು ನಮ್ಮ ಕ್ಷೇತ್ರನ ಜಿಲ್ಲೆ ಮಾಡಬೇಕು ಅಂತಲೂ ತುಂಬ ಜನ ಓಡಾಡ್ತಿದ್ದಾರೆ. ಅದರಲ್ಲಿ ಅವರು ಕೂಡ ಪ್ರಮುಖವಾಗಿದ್ದಾರೆ. ಸೊ ಇದು ಸಚಿವ ಸ್ಥಾನ ಅವ್ರಿಗೆ ಸಿಕ್ಕಿದ್ರೆ ನಮ್ಮ ಕ್ಷೇತ್ರ ಜಿಲ್ಲೆ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ ಮೇಡಮ್? ಸೊ ತುಂಬ ಆಗಿದೆ. ಈಗ ಇಲ್ಲಿ ಈ ಏರಿಯಾಗಳನ್ನೇ ನೋಡ್ಬೋದು. ಇಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಏನೇನು ಕೆಲಸಗಳಾಗಿಲ್ಲ ಅವ್ರು ಬಂದ ಮೇಲೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ಏರಿಯಾಗಳೆಲ್ಲನೂ ತುಂಬಾ ಅಂದರೆ ನೀಟಾಗಿ ಎಲ್ಲನೂ ಯಾವ ಏರಿಯಾನ ಗುರುತಿಸೋಕ್ಕಾಗ್ತಿರ್ಲಿಲ್ಲೋ ಅದೆಲ್ಲನೂ ಗುರುತಿಸ್ತಿದ್ದಾರೆ ಈಗ. ಸಚಿವ ಸ್ಥಾನ ಸಿಕ್ಕಿದ್ರೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಹಾಂ, ಹೌದು, ಆಗುತ್ತೆ. ಯಾವ ಖಾತೆ ಕೊಟ್ಟರೆ ಬೆಸ್ಟ್ ಮೇಡಮ್ ಅವ್ರಿಗೆ? ಯಾವ ಸ್ಥಾನ ಕೊಟ್ಟರೆ? ಸಹಕಾರ ಖಾತೆ ಕೇಳ್ತಾವ್ರೆ, ಖಾತೆ ಕೊಟ್ಟರೆ ಬೆಸ್ಟ್ ಅನ್ಸುತ್ತೆ? ಹಾಂ, ಹೌದು, ಅದೇ ಬೆಸ್ಟು ಅನಿಸುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಅವರಿಗೆ ಸಚಿವ ಸ್ಥಾನ ಸಿಗೋದು ನಮ್ಮೆಲ್ಲರಿಗೂ ಹೆಮ್ಮೆಯಾದಂಥ ವಿಷಯ. ನಮ್ಮ ಕ್ಷೇತ್ರದಲ್ಲಿ ನಮಗೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಸಚಿವ ಸ್ಥಾನ ಸಿಗೋದು. ನಮ್ಮೆಲ್ಲರ ಸಪೋರ್ಟು ಅವ್ರಿಗೆ ಇದ್ದೇ ಇರುತ್ತೆ ಯಾವಾಗ್ಲೂ. ನಮ್ಮ ಕ್ಷೇತ್ರದಿಂದ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ನನ್ನ ಹೆಸರು ನಾಗಶ್ರೀ ಅಂತ. ತಿಪ್ಟೂರು ಅಭಿವೃದ್ಧಿ ಆಗುತ್ತೆ? ಹಾಂ, ಹೌದು ಸರ್. ತಿಪ್ಟೂರು ಅಭಿವೃದ್ಧಿ ಆಗಬೇಕಂದ್ರೆ ಅವ್ರಿಗೆ ಸಚಿವ ಸ್ಥಾನ ಸಿಗಲೇಬೇಕು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ತಿಪ್ಟೂರಿನ ಒಂದಷ್ಟು ಮತದಾರರ ಮಾತಾಗ್ತಾ ಇರುವಂಥದ್ದು. ಅಂದರೆ ಎಲ್ಲರೂ ಕೂಡ ಬಹುತೇಕರೆಲ್ಲರೂ ಕೂಡ ಸಚಿವ ಸ್ಥಾನವನ್ನು ಕೊಟ್ಟರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಮತ್ತಷ್ಟು ಹೆಚ್ಚಾಗುತ್ತೆ. ಮತ್ತು ಸಚಿವ ಸ್ಥಾನ ಸಿಗೋದ್ರಿಂದ ಅನುದಾನ ಜಾಸ್ತಿ ಆಗುತ್ತೆ. ಮತ್ತು ತಿಪ್ಟೂರು ಜಿಲ್ಲೆಯನ್ನು ಮಾಡೋದಕ್ಕೆ ಒಂದಷ್ಟು ಆದಿ ಸುಗಮ ಆಗುತ್ತೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದಷ್ಟು ಮಂದಿ, ಕೆಲವೊಂದಷ್ಟು ಬೆರಳೆಣಿಕೆಯಷ್ಟು ಮಂದಿ ಅವ್ರಿಗೆ ಕೊಡುವಂಥದ್ದು ವ್ಯರ್ಥ ಎಂಬ ಮಾತನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ TV, ತಿಪ್ಟೂರು.